ಸ್ಕೂಲ್ಗೆ ಹೋಗೋ ಮಕ್ಕಳು ಮನೆಯಲ್ಲಿತ್ತಂದರೆ ಡೈಲಿ ಏನು ಟಿಫನ್ ಮಾಡೋದು ಅಂತ ಹೇಳಿ ನಮ್ಮ ತಾಯಂದಿರಿಗೆ ತುಂಬ ಅಂದರೆ ತುಂಬ ಕಷ್ಟದ ಕೆಲಸ ಇದು ಬಂದುಬಿಟ್ಟು. ಯಾವುದಾದ್ರೂ ಒಂದು ಟಿಫನ್ ಮಾಡ್ತಿದ್ರು ಸಹ ಡೈಲಿ ಏನು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಈಗ ನಾನು ಅದೇ ಕುಕ್ಕರ್ಗೆ 2 ಸ್ಪೂನು ಮತ್ತು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಡ ಅಂದರೆ ಟೋಟಲಿ ನಾನು 4 ಸ್ಪೂನನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಪೈಸಸ್ ಆಗಿ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಸೇರಿಸೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ಸೊ ಸಣ್ಣದಾಗಿ ಹಚ್ಕೊಂಡಿರುವಂತಹ 1 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ನಾನು ಮಾಡ್ತಾ ಇರೋ ಟಿಫನ್ನು 4 ಜನ ಟಿಫನ್ ಮಾಡ್ಬೋದು. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಎಕ್ಸ್ಟ್ರಾ ತೊಗೊಳ್ಬಹುದು. ನಾನಿಲ್ಲಿ ಬಿರಿಯಾನಿ ಎಲೆ ಏನು ಬಳಸ್ತಾ ಇಲ್ಲ. ಸೊ ಜಾಸ್ತಿ ಸ್ಪೈಸಸ್ ಆಗಿ ಮಾಡೋದ್ರಿಂದನೂ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅದು ವೀಕ್ಲಿ 1 ಟೈಮು 15 ಡೇಸ್ಗೆ 1 ಟೈಮ್ ಆದರೆ ಓಕೆ. ಸೊ ಕಡಿಮೆ ಸಮಯದಲ್ಲಿ ಕಡಿಮೆ ಐಟಮ್ಸನ್ನು ಯೂಸ್ ಮಾಡಿಕೊಂಡು ಮಾಡಬಹುದು ಅಂತ ಹೇಳಿ ನಾನು ಈ ರೀತಿ ಮಾಡ್ತಿರೋದು. ಹಾಗೆ ಹುಳಿ ಟೊಮೆಟೊ ನಾನಿಲ್ಲಿ 4 ಟೊಮೆಟೊನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ನೀವು ಅಷ್ಟೇ ರುಚಿ ನೋಡಿಕೊಂಡು ಉಪ್ಪನ್ನು ತೊಗೊಳ್ಳಿ. ಈ ಟೈಮಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದರೆ ರುಚಿ ಅನ್ನೋದು ತುಂಬ ಇರುತ್ತೆ. ಸೊ ಮೇಯ್ನ್ ಇದರಲ್ಲಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಾಗುತ್ತೆ. ಸೊ ಒಂದು ಪ್ಲೇಟನ್ನು ನೀವು ಕ್ಲೋಸ್ ಮಾಡಿಕೊಂಡು 5 ನಿಮಿಷ ನೀವು ಬೇಯಿಸ್ಕೊಳ್ಳಿ. ಅದು ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಸೊ ನೋಡಿ ನಾನಿಲ್ಲಿ 5 ನಿಮಿಷ ಬಿಟ್ಟಿದ್ದೆ, ಸಾಫ್ಟಾಗಿ ಆಗಿದೆ. ಈಗ ನಾನು ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿ ಬಟಾಣಿ ಇದ್ದರೆ ಮನೇಲಿ ಹಸಿ ಬಟಾಣಿ ತೊಗೊಳ್ಳಿ. ಸೊ ನನಗೆ ಟೈಮ್ ಇತ್ತು. ಸೊ ಹಾಗಾಗಿ ನೈಟ್ ನಾನು ನೆನೆಸಿ ಇಟ್ಕೊಂಡಿದ್ದೆ. 1 ಕಪ್ಪು ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ನೀವು ಅಷ್ಟೇ ಆದಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಔಟ್ಸೈಡಿಂದ ಅದು ಕೆಮಿಕಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈಗ ಕರಿಬೇವನ್ನು ಸಹ ತೊಗೊಂಡಿದ್ದೀನಿ. ಈಗ ಸ್ಪೈಸಸನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ, ಹಸಿಮೆಣಸಿನ್ಕಾಯಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳಿ. ನಿಮಗೆ ಬೇಕಾದರೆ ನೀವು ಚಿಲ್ಲಿನ ತೊಗೊಳ್ಬೋದು. ಚಿಲ್ಲಿ ಪೌಡರು 1 ಸ್ಪೂನು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲ 1 ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಸ್ಪೈಸಸನ್ನು ಬಳಸಿ ಇವತ್ತು ಮಾಡ್ತಿರುವಂತಹದ್ದು ಕುಷ್ಕ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಅರ್ಧ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ನಾವು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಕೆಲವೊಂದು ಹಳ್ಳಿ ಸೈಡು ಕೆಲವೊಂದು ಐಟಮ್ಸ್ನ ಯೂಸ್ ಮಾಡಲ್ಲ. ಸೊ ಔಟ್ ಸೈಡು ಹೋಗಿ ಅಂಗಡಿಯಲ್ಲಿ ತಂದು ಮಾಡಲಿಕ್ಕೂ ಸಹ ಅರ್ಜೆಂಟಿಗೆ ಆಗಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಸಿಗುವಂತಹ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಟಿಫನ್ ರೆಸಿಪೀಸ್ನ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋಸು ಇಷ್ಟ ಆದರೆ ನೀವು ಲೈಕ್ ಮಾಡಿ ಫ್ರೆಂಡ್ಸ್. ಈಗ ನಾನು ಕೊತ್ತಂಬರಿ ಪುದೀನ ಸೇರಿಸಿದ್ದೀನಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಹಾಗೆ ನಾನಿಲ್ಲಿ 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ನನಗೆ ಅರ್ಧ kg ಅಕ್ಕಿ ಇದೆ. ನೀವು ಅಷ್ಟೇ ಮನೆಯಲ್ಲಿ ಕ್ವಾಂಟಿಟಿ ನೋಡಿಕೊಂಡು ನೀವು ಅಕ್ಕಿನ ತೊಗೊಳ್ಳಿ. ನನ್ನ ವಿಡಿಯೋಸ್ ಎಲ್ಲ ಓಲ್ಡ್ ವಿಡಿಯೋಸ್ ನೋಡಿರ್ತೀರ ನೀವು. ನಾನು ಯಾವುದೇ ಜಾಸ್ತಿ ಬಳಸಿ ಮಾಡುವಂತಹದ್ದು ಯಾವುದೂ ತೋರಿಸ್ತಿರ್ತಿಲ್ಲ. ಈಗ ನಾನು 1 ಲೋಟ ಅಕ್ಕಿಗೆ 2.5 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ 3 ಲೋಟನ ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ರುಚಿಕರವಾದಂತಹ ಪ್ಲೈನ್ ಕುಷ್ಕ ರೆಡಿ ಆಗುತ್ತೆ. ಇದು ನೀವು ರೈಸ್ ಬಾತ್ ಆದರೂ ಅಂದ್ಕೋಬೋದು, ಇಲ್ಲ ಅಂತಂದರೆ ಪ್ಲೈನ್ ಕುಷ್ಕ ಆದರೂ ತಿಳ್ಕೊಬೋದು. ಸೊ ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಮ್ಮ ಚಾನಲಲ್ಲಿ 1 ಮಂತ್ ಫುಲ್ಲು ವಿಡಿಯೋಸು ನಾನ್ ವೆಜ್ ವಿಡಿಯೋಸ್ ಇರಲ್ಲ. ಪ್ಲೀಸ್ ವಿಡಿಯೋಸು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನೋಡಿ 1 ವಿಸಿಲ್ ಆಗಿದೆ. ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ರಿಯಲಿ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ, ವಿಡಿಯೋದಲ್ಲಿ ನಾನು ನಿಮಗೆ ತಿನ್ನಿಸ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ವಿಡಿಯೋ ಹತ್ರ ತೋರಿಸ್ತಾ ಇದ್ದೀನಿ. 1 ರೌಂಡು ಮಿಕ್ಸ್ ಕೊಟ್ಟರೆ ರುಚಿಕರವಾದಂತಹ ಕುಷ್ಕ, ಪ್ಲೈನ್ ಕುಷ್ಕ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಫ್ರೆಂಡ್, ಇದು ನಿನಗೋಸ್ಕರ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕಡಿಮೆ ಸಮಯದಲ್ಲಿ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಆ್ಯಡ್ಸ್ ಬರ್ತಾ ಇದೆ, ಸ್ಕಿಪ್ ಮಾಡಿದೆ ಆ್ಯಡ್ಸ್ ನೋಡಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.